ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ವಿಡಿಯೋ ವೈರಲ್ ಆಗಿದೆ. ಶಿವರಾಮೇಗೌಡ ಮತ್ತೆ ದೇವರಾಜೇಗೌಡರು ಮಾತಾಡಿರುವಂತ ಆಡಿಯೋ ಹೊಸ ಸತ್ಯವನ್ನ ಬಿಚ್ಚಿಡ್ತಾ ಇದೆ. ಕುಮಾರಸ್ವಾಮಿ ಹೆಸರು ಹೇಳುವಂತೆ ಎಲ್ಲಾರ್ ಶಿವರಾಮೇಗೌಡರು ಒತ್ತಡ ಹಾಕಿದ್ದಾರ. ತಮ್ಮ ಮಗ ಮುಂದೆ ಬರಬೇಕು ಅಂತ ಹೀಗೆ ಮಾಡಿದ್ದಾರೆ ಅಂತ ಹೇಳಿ ದೇವರಾಜೇಗೌಡರ ಮೇಲೆ ಒತ್ತಡವನ್ನ ಹೇರಿದ್ರ ಎಲ್ಲಾರ್ ಶಿವರಾಮೇಗೌಡ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿದೆ ಈ ಆಡಿಯೋ. ನ್ಯೂಸ್ ಫಸ್ಟ್ಗೆ ಎಲ್ಲಾರ್ ಶಿವರಾಮೇಗೌಡ ದೇವರಾಜೇಗೌಡ ಅವರಿಬ್ಬರು ನಡುವೆ ನಡೆದಿರೋ ಅಂತ ಆಡಿಯೋ ಸಂಭಾಷಣೆ ಲಭ್ಯ ಆಗಿದೆ. ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನ್ ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಗೌಡ ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದ್ಯಾವೇಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ. ನಾನು ಡಿಕೆ ಮಾತಾಡಿದ್ರೆ ಬೆಳಿಗ್ಗೆ ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಕ್ ಮಾಡಿ ಹಾಸ್ಪಿಟಲ್ ಹಂಚಿಲ್ಲ. ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು ಅಲ್ಲ ರಾಂಗ್ ರೈಟ್ ಅನ್ನಕ್ಕಿಂತ ಅದೇನು ನೀವು ಲಾಯರ್ ಅಲ್ವ? ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ತಕ್ಕ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ. ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋನಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ. ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನ್ ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಗೌಡ ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದ್ಯಾವೇಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ. ನಾನು ಡಿಕೆ ಮಾತಾಡಿದ್ರೆ ಬೆಳಿಗ್ಗೆ ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಕ್ ಮಾಡಿ ಹಾಸ್ಪಿಟಲ್ ಹಂಚಿಲ್ಲ. ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು ಅಲ್ಲ ರಾಂಗ್ ರೈಟ್ ಅನ್ನಕ್ಕಿಂತ ಅದೇನು ನೀವು ಲಾಯರ್ ಅಲ್ವ? ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ತಕ್ಕ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ. ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋನಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಇದು ಅಶ್ಲೀಲ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ವೈರಲ್ ಆಗಿತ್ತು, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾರ್ ಶಿವರಾಮೇಗೌಡ ದೇವರಾಜೇಗೌಡ ನಡುವೆ ನಡೆದಿರೋ ಅಂತ ಮಾತುಕತೆ. ಇದು ಒಂದು ಹೊಸ ಆಡಿಯೋ. ಈ ಆಡಿಯೋ ಹಲವಾರು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ಕುಟುಂಬವೇ ಟಾರ್ಗೆಟ್ ಆಯ್ತಾ? ನೇರವಾಗಿ ಎಲ್ಲಾರ್ ಶಿವರಾಮೇಗೌಡ ಮಾತಾಡ್ತಾರೆ ದೇವರಾಜೇಗೌಡರ ಹತ್ರ. ಡಿಕೆ ಬೆಳಗ್ಗೆ ಮಾತಾಡಿದ್ದಾರೆ, ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ ಇದೆಯೋ ತಗೊಂಬಂದು ನಮಗೆ ಕೊಡಿ, ನಾವು ಅದನ್ನು ನೋಡ್ಕೊಳ್ತೀವಿ. ರಾಜ್ಯ ಸರ್ಕಾರ ಮುಂದೆ ಬಂದಿದೆ, ಅವರ ಕುಟುಂಬವನ್ನೇ ಬಲಿ ಹಾಕಬೇಕು ಅಂತ ಈ ರೀತಿಯ ಮಾತನ್ನ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವ್ರಿಗೆ ಆಸೆ ಇದೆ ತಮ್ಮ ಮಗನನ್ನು ರಾಜಕೀಯವಾಗಿ ಬೆಳೆಸಬೇಕು ಅಂತ, ಹೀಗಾಗಿ ಕುಮಾರಸ್ವಾಮಿ ಅವರೇ ವಿಡಿಯೋನ ವೈರಲ್ ಮಾಡಿದ್ದಾರೆ ಅಂತ ಹೇಳಿ ನೀವು ಅನ್ನೋ ಒತ್ತಡದ ಮಾತುಗಳನ್ನು ನೇರವಾಗಿ ದೇವರಾಜೇಗೌಡರ ಬಳಿ ಆಡಿದ್ದಾರೆ. ಇನ್ನೊಂದು ಕಡೆ ನೀವು ಅಷ್ಟೊಂದು ಸುಲಭವಾಗಿ ಅನ್ಕೋಬೇಡಿ, ದೇವೇಗೌಡರ ಮಕ್ಕಳನ್ನ ಇಷ್ಟೆಲ್ಲ ಆಗಿದೆಯಲ್ಲ, ದೇವೇಗೌಡರು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ ಅನ್ನೋ ಮಾತನ್ನ ಕೂಡ ಎಲ್ಲಾರ್ ಶಿವರಾಮೇಗೌಡರು ದೇವರಾಜೇಗೌಡರ ಜೊತೆ ಮಾತನ್ನ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳಿರುವಂಥ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.